ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಒಂದು ರೋಡಲ್ಲಿ ನಡ್ಕೋಯ್ತಿರುವಂಥ ಸಂದರ್ಭದಲ್ಲಿ ಒಂದು ಕಲ್ಲು ಎಡವಿ ಬೀಳ್ತೀರಾ ಅನ್ಕೊಳ್ಳೋಣ. ಸೊ ನಾನಾಗಿದ್ರು ಕಲ್ಲು ಎಡವಿ ಬೀಳ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಯಾರು ಬಂದು ಹೆಲ್ಪ್ ಮಾಡಿದ್ರೆ ಓಕೆ, ಹೆಲ್ಪೇ ಮಾಡಲಿಲ್ಲ ಅಂತಂದರೆ ನಾವು ಹೇಳಲೇಬೇಕು. ಬಟ್ ನಾವು ಎದ್ದು ಹೇಳೋಕ್ಕಾಗದೇ ಇರುವಷ್ಟು ಸಿಚುವೇಶನ್ ಬಂದಾಗ ಏನು ಮಾಡೋದು? ಸೊ ಯಾರು ಬರಲೇಬೇಕು, ಎತ್ತಲೇಬೇಕು. ಇಲ್ಲ ಅಂದರೆ ಏನು ಮಾಡೋದು? ಸೊ ಇಂಥ ಒಂದು ಸಿಚುವೇಶನ್ ಬಂದಾಗ ಎಲ್ಲರಿಗೂ ಒಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ಥರದ ಒಂದು ಘಟನೆ ಅರನ್ ರಾಲ್ಸ್ಟನ್ಸ್ ಕೆನ್ಯಾದಲ್ಲಿ ನಡೆದಿರುವಂಥ ಒಂದು ಘಟನೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವ್ರ ಹೆಸರು ಅರನ್ ರಾಲ್ಸ್ಟನ್. ಇವರಿಗೆ 27 ವರ್ಷ. ಇವರಿಗೆ ಚಿಕ್ಕ ವಯಸ್ಸಿಂದನೂ ಒಂದು ಹ್ಯಾಬಿಟ್ ಇರುತ್ತಂತೆ. ಇವರು ಇಂಟ್ರೋವರ್ಟ್, ಯಾರ ಜೊತೆನೋ ಜಾಸ್ತಿ ಮಾತಾಡಲ್ಲ, ಯಾರ ಜೊತೆನೋ ಮುಖ ಕೊಟ್ಟು ಯಾರ ಜೊತೆನೂ ಮಾತಾಡಲ್ಲ. ಬಟ್ ಇವರ ಒಂದು ಆಸೆ ಏನಾಗಿತ್ತು ಅಂತಂದರೆ ಟ್ರೆಕ್ಕಿಂಗ್ ಮಾಡೋದು, ಅಂದರೆ ಒಂಟಿಯಾಗಿ ನಡ್ಕೊ ಹೋಗೋದು, ಟ್ರೆಕ್ಕಿಂಗ್ ಮಾಡ್ಕೊ ಹೋಗೋದು ಅಂತಂದರೆ ತುಂಬ ಪರ್ವತಗಳಲ್ಲಿ, ಈ ಫಾರೆಸ್ಟ್ಗಳಲ್ಲೆಲ್ಲ ನಡ್ಕೊ ಹೋಗೋದು ಅಂತಂದರೆ ತುಂಬ ಇಷ್ಟ. ಅದೇ ಥರನೇ ಈ ಕೆನ್ಯಾನ ಉತಾಹನ ಬ್ಲೂ ಜಾನ್ನ ಕೆನ್ಯಾದಲ್ಲಿ ಒಂದು ಫಾರೆಸ್ಟಲ್ಲಿ ಒಂದು ಬಿಗ್ಗೆಸ್ಟ್ ಫಾರೆಸ್ಟಲ್ಲಿ ನಡ್ಕೊ ಹೋಗ್ತಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ? ಒಂದು ಗುಹೆ ಥರ ಕಾಣಿಸುತ್ತೆ. ಗುಹೆಯಲ್ಲಿ ಇಳಿಯುವಾಗ ಮೇಲ್ಗಡೆ ಎಲ್ಲ ಓಪನ್ ಇರುತ್ತೆ. ಬಟ್ ಅಲ್ಲಿ ಒಂದು ರೋಪನ್ನು ಕಟ್ಟಿ ಇಳಿಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು 800 ಪೌಂಡ್ ಇರುವಂಥ ಬಂಡೆ ಬೀಳುತ್ತೆ. 65 ಅಡಿಯ ಬಂಡೆ ಅದು. ಸೊ ಬಿದ್ದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊತಾರೆ. ಏನಾಗುತ್ತೆ ಅಂತಂದರೆ, ಇವರ ಒಂದು ಬಲಗೈ ಎಷ್ಟು ಅವರ್ ಇರ್ತಾರೆ ಅಂತ ಯೋಚನೆ ಮಾಡಿ. ಎಷ್ಟು ಗಂಟೆಗಳ ಕಾಲ ಇದ್ರೂ ಗೊತ್ತಾ? ಊಹೆನೂ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ 127 ಗಂಟೆಗಳ ಕಾಲ ಅಲ್ಲೇ ಇದ್ರಂತೆ. ಅಲ್ಲೇ ಒಂದೇ ಜಾಗದಲ್ಲಿ ಎಲ್ಲೂ ಹೋಗ್ದಾನೆ 127 ಗಂಟೆ, ಒಂದು ದಿನಕ್ಕೆ 24 ಅವರ್ಸ್, ಹತ್ತತ್ರ 5 ದಿನ ಒಂದೇ ಜಾಗದಲ್ಲಿ ಇತ್ತಂತೆ. ಸೊ ಇವ್ರು ಏನು ಮಾಡಿದ್ರು ಅಂತಂದರೆ, ಬೇರೆಯವ್ರು ಬರ್ತಾರಾ, ಯಾರು ಬಂದು ನಮ್ಮನ್ನು ಕಾಪಾಡ್ತಾರ ಅಂತೇಳಿ ಒಂದೇ ಜಾಗದಲ್ಲಿದ್ದರು. ಮೊದಲೇ ಹೇಳೋದಲ್ಲ, ಆ ಬ್ಯಾಗಲ್ಲಿ ತಿನ್ನುವಂಥ ವಸ್ತು, 2 ದಿನಕ್ಕೆ ಆಗುವಂಥ ವಸ್ತುಗಳನ್ನ ಇಟ್ಟಿದ್ರಲ್ಲ, ಆ ಕೈ ನೋವಲ್ಲೇ ಎಲ್ಲ ತಿಂದವ್ರೆ. ಅಂದರೆ ಸ್ವಲ್ಪ ತಿನ್ಕೊಂಡು ಬದುಕೊಂಡವ್ರೆ. ನೀರು ಜಾಸ್ತಿ ಇಲ್ಲದೇ ನೀರು ಕುಡಿದು ಆ್ಯಂಡ್ ಸ್ನ್ಯಾಕ್ಸ್ ಐಟಮ್ ತಂದಿರ್ತಾರಲ್ಲ, ಅದೆಲ್ಲ ತಿಂದು 2 ದಿನಕ್ಕಾಗುವಷ್ಟು ತಂದಿರೋನ 6 ದಿನ ಕಾಲ ಕಳೆದು, ಸೊ ಯಾರೂ ಬರಲಿಲ್ಲ ಅಂತ ಗೊತ್ತಾದ ಮೇಲೆ ಏನು ಮಾಡ್ತಾರೆ ಗೊತ್ತಾ? ಈ ಅರನ್ ರಾಲ್ಸ್ಟನ್ ಏನು ಮಾಡ್ತಾರೆ ಅಂತಂದರೆ, ಇನ್ಮೇಲೆ ಯಾರೂ ಬರಲ್ಲ, ನಾವು ಹೋಗಲೇಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡಿ ಈ ನೈಫ್, ಚಾಕು ಆ ನೈಫ್ನ ತಂದಿರ್ತಾರಲ್ಲ, ಆ ನೈಫಿನಿಂದ ತನ್ನ ಬಲಗೈಯನ್ನು ಕೂದು ಹೊರಗಡೆ ಬಂದವ್ರೆ. ಸೊ ಅಷ್ಟು ದಿನ, ಒಂದು 4-5 ದಿನ ಒಂದೇ ಜಾಗದಲ್ಲಿದ್ದು ಅಷ್ಟು ಪೈನ್ನ ತಡ್ಕೊಂಡು ಅಷ್ಟು ದಿನ ಇದ್ರಲ್ಲ ಒಂದು ಫಾರೆಸ್ಟ್ನಲ್ಲಿ, ಒಂದು ಡೀಪ್ ಫಾರೆಸ್ಟಲ್ಲಿ. ಸೊ ಇವರ ಬಗ್ಗೆ ಒಂದು 2003 ನಡೆಯುತ್ತೆ. ಅದತ್ರ 2003 ಏಪ್ರಿಲ್ ತಿಂಗಳಲ್ಲೇನೋ ನಡೆಯುತ್ತೆ. ಬಟ್ ಇದು 2010 ಒಂದು ಬುಕ್ಕು ಕೂಡ ಇವ್ರ ಬಗ್ಗೆ ಒಂದು ಬುಕ್ಕು ಕೂಡ ರಿಲೀಸ್ ಆಗಿದೆಯಂತೆ. ಆ ಬುಕ್ ಹೆಸರೇನು ಗೊತ್ತಾ? ಬಿಟ್ವೀನ್ ಎ ರಾಕ್ ಆ್ಯಂಡ್ ಎ ಹಾರ್ಡ್ ಪ್ಲೇಸಸ್. ಅಂದರೆ ಆ ಬುಕ್ಕು ಕೂಡ ರಿಲೀಸ್ ಆಗೈತೆ ಆ್ಯಂಡ್ ಮೂವಿ ಕೂಡ ತೆಗೆದವ್ರೆ. 127 hours ಆ ಮೂವಿ ಹೆಸರು. ಸೊ ಇವರ ಒಂದು ಸ್ಟೋರಿ ಏನು ಹೇಳ್ತಾ ಇದೆ ಅಂದರೆ, ನಮ್ಮ ಲೈಫ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಏನಿಲ್ಲ, ಯಾರನ್ನೂ ನಂಬಾರ್ದು. ನಮಗೇನು ಅನ್ಸುತ್ತೋ ಅದನ್ನು ಮಾಡ್ಕೊ ಹೋಯ್ತಾ ಇರಬೇಕು. ಒಂದು ಉದಾಹರಣೆಗೆ, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ಒಂದಷ್ಟು ಜನಕ್ಕೆ ಕೇಳಿದ್ರೆ, ಅಂದರೆ ಜಾಬಲ್ಲಿರೋರು ಬಿಸ್ನೆಸ್ ಮಾಡಬೇಕು, ಈ ಬಿಸ್ನೆಸ್ನ ಮಾಡ್ತಿದ್ದೀನಿ ಅಂತ ಎಷ್ಟೋ ಜನ ಹತ್ರ ಹೋಗಿ ಆಲೋಚನೆ ಕೇಳಿದಾಗ ಅವರೆಲ್ಲರೂ ಕೂಡ ನಿನಗೆ ಜಾಬೇ ಕರೆಕ್ಟ್ ಹೋಗೋಣ, ಬಿಸ್ನೆಸ್ಸಲ್ಲಿ ಹೇಳಿದ್ರೆ ಎಷ್ಟೋ ಬಂಡವಾಳ ಹಾಕಬೇಕು, ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟೋ ಕಷ್ಟಗಳು ಬರ್ತವೆ, ಎಷ್ಟೋ ಪ್ರೆಷರ್ಗಳು ಬರ್ತವೆ. ಸೊ ಅವರು ನಿನಗೆ ಜಾಬೇ ಕರೆಕ್ಟ್ ಹೋಗೋಣ, ಇದೆಲ್ಲ ಸೆಟ್ ಆಗಲ್ಲ, ಬಿಟ್ಬಿಡೋದು, ಎಷ್ಟೋ ಟೆನ್ಷನ್, ಪ್ರೆಷರ್, ಇನ್ವೆಸ್ಟ್ಮೆಂಟ್ ಏನೇನೋ ಬಂದಿರ್ತವೆ, ಅವೆಲ್ಲ ಬಿಟ್ಬಿಡು. ಸೊ ನೀನು ಕೆಲಸ ಮಾಡ್ಕೊಂಡು ಇರೋ ಅಂತ ಹೇಳ್ತಾರೆ. ಬಟ್ ಇದು ನೆಗೆಟಿವಿಟಿಯಾಗೇ ಮಾತಾಡ್ತಾರಲ್ಲ, ಪಾಸಿಟಿವಿಟಿಯಾಗಿ ಯಾರೂ ಕೂಡ ಮಾತಾಡಲ್ಲ. ನಮ್ಮನ್ನು ನಾವು ನಂಬಬೇಕು, ನಮಗಿಷ್ಟ ಆಯ್ತಾ ಅದನ್ನು ಮಾಡ್ಬೇಕು ಅಷ್ಟೇ. ಸೊ ಎಲ್ಲರ ಲೈಫಲ್ಲೂ, ಎಲ್ಲ ವಿಷಯದಲ್ಲೂ ಕೂಡ ಇದು ನಡೆಯುತ್ತೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮಾಡ್ತೀನಿ. ಅದುವರೆಗೂ ಟಾಟಾ ಬೈ ಬೈ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.